ಸುವರ್ಣ. ಅವತ್ತು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಒಪ್ಕೊಂಡು ಆಮೇಲೆ ನಾನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ, ಬರಕ್ಕಾಗಲ್ಲ ಅಂತ ಹೇಳಿದೆ ಅಲ್ವಾ? ಅದು ಸುಳ್ಳು. ಆಕ್ಚುಲಿ ನಾನು ದುರ್ಗದಲ್ಲೇ ಇದ್ದೆ ಅಷ್ಟೇ. ಹರಿ, ನನ್ನಿನ್ನೇನು ಕೇಳಬೇಡ. ಶಶಿಕುಮಾರ, ನೀನು ಮನಸ್ಸಲ್ಲಿ ಏನೂ ಹೊರಗಿಟ್ಕೊಂಡಿದ್ದೆ ಕಡೆಯ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ನನ್ನ ಹತ್ರ ಹೇಳೋದಕ್ಕೇನಯ್ಯ? ಈ ವಿಷಯ ಮಾತಾಡೋಣ ಅಂತಲೇ ನಾನು ಇಲ್ಲಿವರೆಗೆ ಬಂದಿದ್ದು. ನಮ್ಮ ಸ್ನೇಹದ ಮಧ್ಯೆ ಯಾವುದೇ ಥರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದಲ್ವಾ? ನನ್ನ ಹತ್ರ ಹೇಳೋದಕ್ಕೇನಯ್ಯ? ಅದೇನು ಸಂಕೋಚ ಹೇಳಯ್ಯ. ಹರಿ, ಇದು ಯಾಕೋ ನನಗೆ ಸರಿ ಬರ್ತಾ ಇಲ್ಲ ಕಣ. ಲೋ ಶಶಿಕುಮಾರ, ನನ್ನನ್ನು ಬಾಲ್ಯದ ಗೆಳೆಯ ಅಂತ ಬಾಯಿ ತುಂಬ ಕರಿತೀಯ, ಆತ್ಮೀಯವಾಗಿ ಮಾತಾಡ್ತೀಯ. ನನ್ನ ಹತ್ರ ಹೇಳೋದಕ್ಕೇನಯ್ಯ ಕಷ್ಟ ನಿನಗೆ? ಪರವಾಗಿಲ್ಲ ಹೇಳಯ್ಯ. ಅದು ಹರಿ, ನಿನ್ನ ತಂಗಿ ಸಾವಿತ್ರಿ ಲಕ್ಷಣವಾದ ಹೆಣ್ಣು. ನೀನು ಸರಿಯಾಗಿ ಹುಡುಕಿದ್ರೆ ಅವರ ರೂಪಕ್ಕೆ, ಅವರ ವಯಸ್ಸಿಗೆ ತಕ್ಕ ವರನೇ ಸಿಗ್ತಾನೆ. ಅದನ್ನು ಬಿಟ್ಟು 40 ದಾಟಿರೋ ಅದು ವಿದುರ ಬೇಡ ಅನ್ಸುತ್ತೆ ಕಣ. ನಾನೇನಾದರೂ ಸಾವಿತ್ರಿನ ಒಪ್ಕೊಂಡ್ರೆ ನಮ್ಮ ಸ್ನೇಹನ ನಾನು ಎಲ್ಲೋ ದುರುಪಯೋಗ ಮಾಡ್ಕೊಳ್ತಿದ್ದೀನೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಅವತ್ತು ನಾನು ನಿಮ್ಮ ಮನೆಗೆ ಬರಲಿಲ್ಲ. ಏನು ಹೇಳಬೇಕಂತ ಗೊತ್ತಾಗಲಿಲ್ಲ, ಸುಳ್ಳು ಹೇಳಿದೆ. ಐ ಆಮ್ ವೆರಿ ಸಾರಿ. ಚೇಚೆ, ಎಂಥ ಕೆಲಸ ಆಗೋಯ್ತು ಶಶಿಕುಮಾರ. ನೀನು ಅವತ್ತು ಬರದೇ ಇದ್ದದ್ದು ನೋಡಿ ನಾನು ತುಂಬ ಬೇಜಾರು ಮಾಡ್ಕೊಂಬಿಟ್ಟೆ ಕಣಯ್ಯ. ಆ ಸಂಜೆ ಕೋಟೆ ಬೀದಿಲಿ ನೀನು ನೋಡಿದೆ. ಊರಲ್ಲಿ ಇದ್ದುಕೊಂಡು ಸುಳ್ಳು ಹೇಳಿದ ನನ್ನ ಗೆಳೆಯ ಅಂತ ನಿನ್ನ ತಪ್ಪು ತಿಳ್ಕೊಂಬಿಟ್ಟೆ ಕಣಯ್ಯ. ಛೇ, ನನ್ನ ಗೆಳೆಯನ ನಾನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಹೇ ಹರಿ, ಏನು ಇದು? ನೀನು ಯಾಕೋ ಇಷ್ಟೊಂದು ಚಡ್ಪಡಿಸ್ತಾ ಇದೆಯಾ? ಊರಿನಲ್ಲಿ ಇಲ್ಲ ಅಂದೋನು ಊರಿನಲ್ಲೇ ಕಂಡ್ರೆ ಯಾರಾದರೂ ಹೀಗೆ ಅನ್ಕೊಳ್ಳೋದು. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ. ನನಗೆ ಇದನ್ನೆಲ್ಲ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಊರಲ್ಲಿಲ್ಲ ಅಂದ್ಬಿಟ್ಟೆ. ಶಶಿಕುಮಾರ, ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀಯ ಅಂತ ಅನ್ಸುತ್ತೆ. ನೋಡು, ನಾನು ಸಂಕೋಚ ಬಿಟ್ಟು ಹೇಳ್ತಾ ಇದ್ದೀನಿ. ನೀನು ನನ್ನ ತಂಗಿ ಕೈ ಹಿಡಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ ಕಣೋ. ಇನ್ನೂ ಒಂದು ಸತ್ಯ ಹೇಳಬೇಕು ಅಂದರೆ, ನನ್ನ ತಂಗಿನ ಮದುವೆ ಮಾಡ್ಕೊ ಅಂತ ಹೇಳಿ ನಮ್ಮ ಸ್ನೇಹನ ಎಲ್ಲಿ ನಾನೇ ಮಿಸ್ಯೂಸ್ ಮಾಡ್ಕೋತಿದ್ದೀನಿ ಅನ್ನೋ ಭಾವನೆ ನನಗೂ ಕೂಡ ಇತ್ತು ಕಣೋ. ಇದು ನಮ್ಮಿಬ್ಬರ ಮಧ್ಯೆ ಬೇಕೇನೋ? ನೋಡು, ಇನ್ನೊಂದ್ಸರಿ ಯೋಚನೆ ಮಾಡಿ ಹೇಳು. ನೀನು ಮದುವೆ ಮಾಡಿಕೊಂಡ್ರೆ ನನಗೆ ಮಾತ್ರ ಅಲ್ಲ, ನಮ್ಮನೆಯವರು ಎಲ್ಲರಿಗೂ ತುಂಬಾನೇ ಸಮಾಧಾನ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಸಾವಿತ್ರಿಗೆ. ನೋಡು ಶಶಿಕುಮಾರ, ಇನ್ನೊಂದ್ಸಾರಿ ಯೋಚನೆ ಮಾಡಿ ಹೇಳು. ಸರಿ, ಟೇಕ್ ಯುವರ್ ಓನ್ ಟೈಮ್. ನಾನು ಇನ್ನೊಂದ್ಸಲ ಬರ್ತೇನೆ. ಹರಿ, ಬೇಡ, ನೀನಿಲ್ಲೇ ಇರು. ನನ್ನೊಬ್ಬನಿಂದ ನಿಮಗೆಲ್ಲ ನಿರಾಸೆ ಆಗೋದು ನನಗಿಷ್ಟ ಇಲ್ಲ. ನನಗೆ ಒಂದು ಸ್ವಲ್ಪ ಸಮಯ ಕೊಡು, ಸಾಕು. ಏನೇನು ಹೊರಡು ಅಂದ್ರೆ ಹೊರಟೆ ಬಿಡೋದಾ? ಅಯ್ಯೋ ಆಳೋದನೆ, ಹೊರಡು ಅಂದ್ರೆ ಹೊರಡು ಅಂತ ತಾನೇ ಅರ್ಥ. ಹೊರಡು ಅಂತ ತಲೆ ಮೇಲೆ ಕೂತಿದ್ದೆ. ಈಗೇನಾಯ್ತು? ಇದ್ದಕ್ಕಿದ್ದಂಗೆ ದೇವಾಗಿವ ಮೆಟ್ಕೋತಾ? ಇವಾಗ ನಾನು ಹೇಳೋದು ಕೇಳು. ಹೊರಡು ಅಂತ ಅವಾಗ ಹೇಳಿದ್ದೆ, ಇವಾಗ ಹೇಳ್ತಾ ಇದ್ದೀನಿ ಹೋಗ್ಬೇಡ. ಹೋಗ್ಬೇಡ ಅಂದ್ರೆ ಅದಕ್ಕೆ ಬೇರೆ ಏನೂ ಅರ್ಥ ಇಲ್ಲ, ಹೋಗ್ಬಾರ್ದು ಅಷ್ಟೇ. ಅಯ್ಯೋ, ಯಾರು ಯಾರು ಹೊರಡ್ತಾ ಇದ್ದಾರೆ? ಈ ಅಮ್ಮನೇ ಅಷ್ಟು ದೂರಿಂದ ಬಂದಿದ್ದಾಳೆ, ಇವತ್ತೇ ಹೊರಡ್ತಾಳಂತೆ. ಅದಕ್ಕೆ
ಒಂದೆರಡು ದಿನ ಇದ್ದು ಹೋಗ್ಬಾರ್ದಿತ್ತ ಅಂತ ಹೇಳಿದೆ. ಯಾ ಮತ್ತೆ ನಿಮ್ಮ ಮಗನ್ನ ಯಾವಾಗ ನೋಡ್ತೀರೋ ಏನೋ. ಹೇಗೂ ಬಂದಿದ್ದೀರಲ್ಲ, 4 ದಿವಸ ಇದ್ದು ಹೋಗಿ. ನೀವು ಸಂಕೋಚ ಪಟ್ಕೋತಿದ್ದೀರಾ ಅನಿಸುತ್ತೆ. ನಿಮ್ಮ ಮಗ ಇರೋ ಮನೆ ಅಂದ್ರೆ ನಿಮ್ಮ ಮನೆ ಥರನೇ ಅಲ್ವಾ? ನಮ್ಗಾದ್ರೂ ಇಲ್ಲಿ ಯಾರಿದ್ದಾರೆ ಹೇಳಿ? ನೋಡಿ, ನೀವು ಒಂದಷ್ಟು ದಿನ ಇದ್ರೆ ನಮಗೂ ಖುಷಿನೇ. ನಮ್ಮ ಮಗಳನ್ನೇ ಬೇಕಾದ್ರೆ ಕೇಳಿ, ನಮ್ಮ ಮನೆಗೆ ಯಾರು ಬರೋದೇ ಇಲ್ಲ ಅಂತ ಯಾವಾಗಲೂ ನಮ್ಮಿಬ್ಬರಿಗೂ ಬೇಜಾರನೆ. ಡಾಲ್, ಡಿಯರ್ ಡಾಲ್. ಬಂದೆ ಪಾಪ. ನೋಡಿ, ಶ್ಯಾಮಲ್ ಅವರು ಇವತ್ತೇ ಹೊರಡ್ತೀನಿ ಅಂತ ಕೂತಿದ್ದಾರೆ. ಒಂದು 4 ದಿವಸ ಇದ್ದು ಹೋಗ್ಬಾರ್ದಾ? ನಾನು ಹೇಳಿದ್ದು ಸಾಕಾಗ್ಲಿಲ್ಲ ಅನ್ಸುತ್ತೆ. ನೀನಾದ್ರೂ ಹೇಳಮ್ಮ. ಆಂಟಿ ಇಲ್ಲೇ ಇದ್ರೆ ಒಳ್ಳೇದೆ. ಅಮ್ಮ ಇದ್ದಾರೆ ಅಂತನಾದ್ರೂ ಶ್ಯಾಮ್ ಸ್ವಲ್ಪ ಕಾನ್ಶಿಯಸ್ ಆಗಿರ್ತಾನೆ. ಹ್ಞೂ ಆಂಟಿ, ನೀವು ಇಷ್ಟು ಬೇಗ ಹೊರಟ್ಬಿಟ್ರೆ ಹೇಗೆ? ನಿಮ್ಮ ಮಗ ಹೇಗೆ ಕೆಲಸ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ದಿನ ಎಲ್ಲ ಹೇಗೆ ಕಳಿತಾನೆ, ಇವೆಲ್ಲ ನೀವು ತಿಳ್ಕೊಳ್ಳೋದು ಬೇಡವಾ? ನೀವು ಅಲ್ಲೆಲ್ಲೋ ಕೂತಿದ್ರೆ ಇವೆಲ್ಲ ಹೇಗೆ ಗೊತ್ತಾಗತ್ತೆ ಹೇಳಿ? ಅಷ್ಟೊಂದೆಲ್ಲ ಕನ್ಸು ಕಟ್ಕೊಂಡಿದ್ದೀರಲ್ಲ ನಿಮ್ಮ ಮಗನ ಮೇಲೆ. ಅವ್ನು ಸರಿಯಾಗಿ ಕೆಲಸ ಮಾಡ್ತಾನೋ ಇಲ್ವೋ ಇವೆಲ್ಲ ನೀವು ಇಲ್ಲೇ ಕೂತ್ಕೊಂಡು ನೋಡಿ ಆಂಟಿ. ಕೇಳಿಸ್ಕೊಂಡ್ಯಾ? ನನ್ನ ಮಾತಂತೂ ಕೇಳಿಲ್ಲ. ಇವಾಗ ಇಬ್ರು ಹೇಳ್ತಾ ಇರ್ತಾನೆ, ಇವಾಗಾದ್ರೂ ಹೂ ಅನ್ನು. ನಂಗೆಲ್ಲ ಗೊತ್ತು. ನನ್ನಮ್ಮ ಹೋದ್ರೆ ನನ್ನೂ ಕಳಿಸ್ಕೊಡ್ಬೇಕಾಗತ್ತೆ ಅಂತ ಹಿಂಗಂತ ಇದ್ದೀರಲ್ಲ. ನಿಮಗೆ ನನಗೆ ಕಳಿಸ್ಕೊಡಕ್ಕಾಗಲ್ಲ. ಅದಕ್ಕೆ ಅಮ್ಮನ ನೆಪ. ಎಲ್ಲ ಗೊತ್ತು ನನಗೆ. ಇರಲಿ ಬಿಡಿ, ಅಮ್ಮ ಎಲ್ಲೂ ಹೋಗಲ್ಲ, ನಾನೂ ಎಲ್ಲೂ ಹೋಗಲ್ಲ. ಡೋಂಟ್ ವರಿ. ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಹ್ಞೂ ಅನ್ನಿ. ಥ್ಯಾಂಕ್ಸ್. ಅಯ್ಯೋ ಆಂಟಿ, ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಆರಾಮಾಗಿ ಮನೇಲಿರಿ, ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವಿ. ಸರಿ, ಹೋಗಿ ಬನ್ನಿಮ್ಮ. ನೈನಾ, ಇನ್ನೂ ಮುಖ ಯಾಕೆ ಹಿಂಗಿಟ್ಕೊಂಡಿದ್ಯಾ? ನಿಂಗೆ ಹೇಳ್ತಾ ಇರೋದು, ಸ್ವಲ್ಪ ನಗ್ನಗ್ತಾ ಇರಬಾರ್ದಾ? ಇನ್ಮೇಲೆ ನೀನೇನು ಒಂಟಿ ಅಲ್ಲ ಬಿಡು, ನಾನಿರಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಕಂಪ್ನಿಗೆ ಅಮ್ಮ ಇರ್ತಾಳೆ. ಹ್ಯಾಪಿನಾ? ನಗು. ಮತ್ತೆ ನನ್ನ ನೈನಾ ಯಾವಾಗಲೂ ನಗ್ನಗ್ತಾ ಇರಬೇಕು. ಹಿಂಗೆಲ್ಲ ಮೂತಿ ಇಟ್ಕೊಂಡಿದ್ರೆ ಒಂಚೂರು ಚೆನ್ನಾಗಿರಲ್ಲ. ಎಕ್ಸ್ಕ್ಯೂಸ್ ಮೀ, ನಿನ್ನ ಅಧಿಕ ಪ್ರಸಂಗತನನ ನಾನಿನ್ ತಡ್ಕೊಳಕ್ಕಾಗಲ್ಲ. ಅಲ್ಲ, ನನ್ನ ಹೆಸರನ್ನೇ ಪದೇ ಪದೇ ಹೇಳಕ್ಕೆ ಎಷ್ಟು ಧೈರ್ಯ ನಿಂಗೆ? ಹಂಗಾದ್ರೆ ನಾ ಇಟ್ಟಿರೋ ಹೆಸರನ್ನ ನಿಮ್ಮ ಹೆಸರು ಅಂತ ಒಪ್ಕೊಂಡ್ಬಿಟ್ರಾ? ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಸೈಕಲ್ ಜೊತೆ ಮಾತಾಡ್ತಾ ಇದ್ದೆ. ಪರವಾಗಿಲ್ಲ ಬಿಡಿ, ಲೈಫಲ್ಲಿ ಹಿಂಗೆಲ್ಲ ಆಗುತ್ತೆ. ಒಂದು ನಿಮಿಷ, ನನ್ನ ಬಿಟ್ಟು ಹೋಗ್ಬೇಡಿ. ನಿಮಗೆ ಹೇಳಿದ್ದು ಅನ್ಕೊಂಡ್ರಾ? ಸೈಕಲ್ ಜೊತೆ ಮಾತಾಡಿದ್ದು. ನಾನು ನಿನ್ ಕೇಳಿದ್ನಾ? ನಾನ್ಸೆನ್ಸ್. ಶ್ಯಾಮ್ಲಾ ಅವರೇ, ನಾನು ಆಫೀಸ್ಗೆ ಹೋದ್ರೆ ನಿಮಗೆ ತೊಂದರೆ ಆಗುತ್ತಾ? ಅಯ್ಯೋ, ನೀವು ಆಫೀಸ್ಗೆ ಹೋದ್ರೆ ನನಗೆ ಯಾಕೆ ತೊಂದರೆ ಆಗಬೇಕು? ಹಾಗಲ್ಲ, ನೀವು ಒಬ್ಬರೇ ಮನೇಲಿ ಇರ್ತೀರಾ, ಹೊಸ ಜಾಗ, ಏನಾದರೂ ಕಷ್ಟ ಆಗ್ಬೋದಾ ಅಂತ ಕೇಳಿದೆ ಅಷ್ಟೇ. ಎಂಥದ್ದು ಇಲ್ಲ. ಮನೇಲಿರೋಕ್ಕೆ ಎಂಥ ಕಷ್ಟ? ನೀವು ಆರಾಮಾಗಿ ಆಫೀಸ್ಗೆ ಹೋಗ್ಬಿಟ್ಟು ಬನ್ನಿ. ಆಯ್ತು, ಟೇಕ್ ಕೇರ್. ಆಯ್ತು. ಅಯ್ಯೋ, ಸಾವಿತ್ರತ್ತೆದು ಎಷ್ಟೊಂದು ಮಿಸ್ಡ್ ಕಾಲ್ ಇತ್ತು. ನಾನು ಅವಳಿಗೆ ಕಾಲೇ ಮಾಡಿಲ್ಲ. ಸ್ಟುಡಿಯೋಕ್ಕೆ ಹೋಗೋಕ್ಕೆ ಮುಂಚೆನೇ ಮಾತಾಡ್ಬಿಡ್ತೀನಿ.
ಹಲೋ ಶ್ಯಾಮಾ, ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಸತಿ ಸಾವಿತ್ರಿ. ಅಷ್ಟೊಂದ್ಸಲಿ ಏನಕ್ಕೆ ಕಾಲ್ ಮಾಡಿದ್ದೆ? ಏನಾದರೂ ಟೆನ್ಷನ್ನಾ? ಏನು ಟೆನ್ಷನ್ ಇಲ್ಲಪ್ಪ. ನೀನು ಅದು ಯಾವುದೋ ದ್ವೀಪಕ್ಕೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಮರ್ತುಬಿಟ್ಟಿದ್ದೆ. ಯಾಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಪದೇ ಪದೇ ಕಾಲ್ ಮಾಡಿದೆ ಅಷ್ಟೆ. ಓ ಅಷ್ಟೇನಾ? ಅಷ್ಟೊಂದು ಮಿಸ್ ಕಾಲ್ ನೋಡಿ ಏನಾಗಿದೆ ಅಂತ ಅನ್ಕೊಂಡೆ ಅಷ್ಟೇ. ಇಲ್ಲೇನಾಗುತ್ತೆ, ಎಲ್ಲ ಇದ್ದಂಗೆ ಇದೆ. ನೀನು ಹೇಳು, ನಿನ್ನ ಶೋ ಹೆಂಗಾಯ್ತು? ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ ನಿನ್ನ ನಯನ ಏನು ಹೇಳಿದ್ಲು? ಅವ್ರೇನು ಹೇಳ್ತಾರೆ? ಏನೂ ಹೇಳಿಲ್ಲ. ನಾನೇ ಐ ಲವ್ ಯು ಅಂದೆ. ಅದು ಗೊತ್ತಿದೆ. ಗೊತ್ತಾ? ನಿಂಗೂ ಹೆಂಗೆ ಗೊತ್ತಾಯ್ತು? ನಾನು ಅಲ್ಲೆಲ್ಲ ಹೇಳಿದ್ದು ಅಮ್ಮಂಗೂ ಗೊತ್ತಾಗಿದೆ, ನಿಂಗೂ ಗೊತ್ತಾಗಿದೆ. ಅದೆಂಗದು? ಅವತ್ತು ನೀನು ಐ ಲವ್ ಯು ಅಂತ ಅವಳಿಗೆ ಹೇಳಿದಾಗ ಫೋನ್ ಇನ್ನೂ ಕಟ್ಟಾಗಿರ್ಲಿಲ್ಲ ಕಣೋ. ಆವಾಗಲೇ ನಾನು ಎಲ್ಲ ಕೇಳಿಸ್ಕೊಂಡ್ಬಿಟ್ಟೆ. ಕೂಡಲೇ ಶ್ಯಾಮ್ಲಕ್ಕಂಗೂ ಹೋಗಿ ಹೇಳ್ದೆ. ಅದಕ್ಕೆ ಖುಷಿ ತಡೆಯಕ್ಕಾಗದೆ ಬೆಂಗಳೂರಿಗೆ ಹೊರಟಿದ್ಲು. ನೀವು ನನ್ನ ಲವ್ ಮಾಡಿದ್ರು ಬಿಟ್ಟರು, ನಾನು ಮಾತ್ರ ನಿಮ್ಮನ್ನೇ ಲವ್ ಮಾಡೋದು. ಹಂಗ ಹೋಗ್ಲಿ ಬಿಡು. ಅವತ್ತಲ್ದೇ ಇದ್ರು ಇವತ್ತು ನಿಜ ಆಯ್ತಲ್ಲ. ಏನು ಹೇಳ್ತಾ ಇದೀಯ ನೀನು? ಅವಾಗೇನು ನಿಜ ಆಗಿರ್ಲಿಲ್ಲ? ಹಂಗೇನೂ ಇಲ್ಲ ಅತ್ತೆ. ಅದು ಏನೇನಾಗಬೇಕು ಎಲ್ಲ ಇವಾಗ ಆಗ್ತಿದೆ ಅಷ್ಟೇ. ಅದು ಬಿಡು, ಅಲ್ಲಿನ ಕತೆ ಏನೋ ಹೇಳಿದ್ನಲ್ಲ, ಇಲ್ಲೇನಿರುತ್ತೆ ಏನೋ. ನೀನೇನಾದರೂ ಒಳ್ಳೆ ಸುದ್ದಿ ಹೇಳಿದ್ರೆ ಖುಷಿ ಪಡ್ಬೋದೇನೋ. ಅದ್ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ನೀನು ಹಿಂಗೆಲ್ಲ ಮಾತಾಡಿದ್ರೆ ಅಲ್ಲೇನಾದ್ರು ತೊಂದರೆ ಆಗಿದೆ ಅಂತ ನಂಗೆ ಅನಿಸುತ್ತೆ. ಹೇಳತ್ತೆ, ಅಲ್ಲೇನೂ ತೊಂದರೆ ಆಗಿಲ್ಲ ತಾನೆ? ತೊಂದರೆ ಅನ್ಕೊಂಡ್ರೆ ತೊಂದರೆ, ಇಲ್ಲ ಅಂದರೆ ಇಲ್ಲ. ಅತ್ತೆ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅಲ್ಲೇನೋ ಆಗಿದೆ, ಅದೇನು ಅಂತ ಹೇಳೆ. ಶ್ಯಾಮ, ಹೇಳಿದ್ರೆ ಸುಮ್ಮನೆ ತಲೆ ನೋವು ಕಣೋ, ಬಿಟ್ಬಿಡು. ಅದೆಲ್ಲ ಆಗಲ್ಲ. ಇವಾಗ ಹೇಳಬೇಕು ಅಂದ್ರೆ ಹೇಳ್ಬೇಕಷ್ಟೇ. ನಮ್ಮೂರಿನ ಕಾರ್ಪೊರೇಟರ್ ಮತ್ತೆ ನಮ್ಮ ಅಣ್ಣ ಇಬ್ರು ಹಳೆ ಫ್ರೆಂಡ್ಸು. ನಮ್ಮೂರಿನ ಕಾರ್ಪೊರೇಟರ್ ಮತ್ತೆ ನಮ್ಮ ಅಣ್ಣ ಇಬ್ರು ಹಳೆ ಫ್ರೆಂಡ್ಸು. ಅವ್ರ ಜೊತೆನೆ ನಾನು ಮದುವೆ ಮಾಡಿಸ್ಬೇಕು ಅಂತ ಅಣ್ಣ ಟ್ರೈ ಮಾಡ್ತಾ ಇದ್ದಾನೆ. ಓ ಹಂಗ? ಎಂತ ಒಳ್ಳೆ ಸುದ್ದಿ ಹೇಳ್ದೆ ಅತ್ತೆ. ಇದನ್ನೇ ಖುಷಿಯಾಗಿ ಹೇಳ್ಬಾರ್ದಾ? ಶ್ಯಾಮ, ನನ್ನ ಆಡ್ಕೋತಾ ಇದೆಯಾ? ನನ್ನ ಪರಿಸ್ಥಿತಿ ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತಾ ಇದೆಯಲ್ಲ? ಹೌದು, ನಾ ಹಿಂಗೆ ಮಾತಾಡೋದು. ಆ ನೀನು ಸಚ್ಚಿದಾನಂದ ನಿನಗೆ ಕೊಟ್ಟಿರೋ ಕಾಟ ನಂಗೆ ಗೊತ್ತಿಲ್ವಾ? ಅವನ್ ಸಹವಾಸ ಬಿಟ್ಬಿಡು. ಶ್ಯಾಮ ಪ್ಲೀಸ್. ನೀನು ಎಷ್ಟು ಕೋಪ ಮಾಡ್ಕೊಂಡ್ರು ಅಷ್ಟೇ. ನಿನ್ನ ಬಾಯ್ ಫ್ರೆಂಡ್ ನಂಬ್ಕೊಂಡು ಕೂತ್ಕೊಂಡ್ರೆ ಲೈಫ್ ಲಾಂಗ್ ಹಿಂಗೆ ಕದ್ದು ಮುಚ್ಚಲ್ಬೇಕಾಗತ್ತೆ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಹರಿಹರೇಶ್ವರ್ ಯಾರನ್ನು ತೋರಿಸ್ತಾರೋ ಅವ್ರ ಮದುವೆ ಆಗು. ಲೈಫಲ್ಲಿ ನೆಮ್ಮದಿ ಆಗಿರ್ತೀಯ. ಶ್ಯಾಮ, ನೀನು ನನ್ನ ಅರ್ಥ ಮಾಡ್ಕೋತಿಲ್ವಲ್ಲೋ? 10 ವರ್ಷದ ಪ್ರೀತಿನ ಅದು ಹೆಂಗೋ ಅಷ್ಟು ಈಸಿಯಾಗಿ ಬಿಟ್ಕೊಡ್ಲಿ? ಅದನ್ನ ಯೋಚನೆ ಮಾಡೋಕ್ಕೂ ನನ್ನ ಕೈಲಾಗಲ್ಲ. ನನ್ನ ಕೈಲಿ ಆಗಿರೋದು ನಿನ್ನ ಕೈಲಿ ಯಾಕಾಗಲ್ಲ ಹೇಳು? ನೆನ್ನೆ ಅನ್ನೋ ನೆನಪಿಗಿಂತ ನಾಳೆ ಅನ್ನೋ ಕನಸೇ ಮುಖ್ಯ ಅಂತ ನೈನ ಹೇಳ್ಕೊಟ್ಟಿದ್ದಾರೆ ನನಗೆ. ನೆನಪಿಂದ ಬರೀ ದುಃಖನೇ ಸಿಗೋದು. ಜೀವನ ಇರೋದು ಬರೀ ದುಃಖ ಪಡಕ. ಇಷ್ಟು ವರ್ಷದಿಂದ ನಿನ್ನ ಬಾಯ್ ಫ್ರೆಂಡ್ಗೋಸ್ಕರ ಕಾಯ್ತಾನೆ ಇದೆಯಾ? 10 ವರ್ಷದಲ್ಲಿ ಮದುವೆಗೋಸ್ಕರ ಒಪ್ಪದೇ ಇರೋನು ಇನ್ನಾದ್ರೂ ಮನಸ್ಸು ಬದಲಾಯಿಸ್ಬೇಕು ತಾನೆ? ಇಲ್ಲ, ಅವನು ಅದನ್ನೂ ಮಾಡಿಲ್ಲ. ಎಲ್ಲ ಬಿಟ್ಟು ವೇಷ ಬದಲಾಯಿಸ್ಕೊಂಡು ಸನ್ಯಾಸಿ ಆಗಿದ್ದಾನೆ. ಅಂಥವನಿಗೋಸ್ಕರ ಜೀವನ ಪೂರ್ತಿ ಕಾಯೋದ್ರಲ್ಲಿ ಅರ್ಥ ಇದೆಯಾ? ನನಗೇನೋ ಹೇಳ್ತಿದ್ದಲ್ಲ, ನನ್ನಲ್ಲಿ ತುಂಬ ಪ್ರೀತಿ ಇದೆ ಅಂತ. ಅದೇ ಮಾತನ್ನ ಇವತ್ತು ನಾನು ನಿನಗೆ ಹೇಳ್ತಾ ಇದ್ದೀನಿ. ನೀನು ತುಂಬ ಒಳ್ಳೆಯವಳತ್ತೆ. ನಿನ್ನಲ್ಲಿರೋ ಪ್ರೀತಿ ಕಾಳಜಿ ಎಲ್ಲ ಹಿಂಗೆ ವೇಸ್ಟ್ ಆಗಿಬಿಡ್ಬೇಕಾ? ನನಗೂ ನಿನಗೂ ಎಲ್ರಿಗೂ ಇರೋದು ಒಂದೇ ಲೈಫು. ನಮಗೆ ಬೇಕಾಗಿದ್ದ ಪ್ರೀತಿ ಸಿಕ್ಕಿಲ್ಲ, ಹಂಗಂತ ಸಿಕ್ಕಿರೋ ಪ್ರೀತಿ ಬಿಟ್ಬಿಡ್ಬೇಕಾ? ಸಾಕು ಶ್ಯಾಮ, ನೀನ್ ನನಗೆ ಉಪದೇಶ ಕೊಡಕ್ ಬರಬೇಡ. ನಾನ್ ನಿನಗೆ ಹೇಳಕ್ಕೂ ನೀನ್ ನನಗೆ ಹೇಳಕ್ಕೂ ಡಿಫರೆನ್ಸ್ ಇದೆ.
ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಸಚಿ ನನಗೇನು ಮೋಸ ಮಾಡ್ತಿಲ್ಲ. ಈಗೇನಾದ್ರೂ ನಾನು ಬೇರೆ ಮದುವೆ ಮಾಡ್ಕೊಂಡ್ರೆ ಅದು ನಾನು ಸಚಿಗೆ ಮಾಡೋ ಮೋಸ ಆಗುತ್ತೆ. ಅರ್ಥ ಆಯ್ತಾ? ಹಂಗಾದ್ರೆ ಈ ಲೈಫಲ್ಲಿ ನೆಮ್ಮದಿನೂ ಸಿಗಲ್ಲ. ಬೇಡ, ನನ್ನ ಸಚಿಯಿಂದ ಸಿಗದೆ ಇರೋ ನೆಮ್ಮದಿ ನನಗೆ ಬೇಕಾಗಿಲ್ಲ. ಬಾಯ್. ಲೇತೆ ಫೋನ್ ಕಟ್ ಮಾಡ್ಬಿಡ್ವೆ, ಆಮೇಲೆ ಫೋನ್ ಇಟ್ಬಿಟ್ರೆ ನಂಗೆ ಕೆಲಸ ಮಾಡೋಕ್ಕಾಗಲ್ಲ. ಸಾರಿ, ಅದಕ್ಕೆ ನಾನು ಹೇಳಿದ್ದು ನನ್ನ ಬಗ್ಗೆ ಏನು ಕೇಳಬೇಡ ಅಂತ. ಇವಾಗ ಹೇಳಾಯ್ತಲ್ಲ, ಇನ್ನೇನು ಮಾಡೋದು? ಸಾಧ್ಯ ಆದರೆ ನನಗೆ ಹೆಲ್ಪ್ ಮಾಡು, ಇಲ್ಲ ಅಂದ್ರೆ ಪರವಾಗಿಲ್ಲ. ಆದರೆ ಸಚಿನ ಬಿಟ್ಟು ಇನ್ಯಾರೋ ಮದುವೆ ಆಗೋಕ್ಕಿಂತ ನಾನು ಸಾಯೋದೆ ವಾಸಿ ಶ್ಯಾಮ. ಅತ್ತೆ, ಹೌದು, ನನಗೆ ಎರಡೇ ಆಪ್ಷನ್ ಇರೋದು ಇವಾಗ. ಸಾರಿ, ನಿನ್ನ ಸಹಾಯಕ್ಕೆ ನಾನು ಬಿಡಲ್ಲ. ಥ್ಯಾಂಕ್ಸ್. ಸದ್ಯಕ್ಕೆ ನಾನು ಫೋನ್ ಇಡ್ತೀನಿ. ಇದನ್ನೇ ಮಾತಾಡ್ತಾ ಇದ್ರೆ ಕೊನೆನೇ ಇರಲ್ಲ. ಬಾಯ್. ಸಾರಿ. ಇಟ್ಸ್ ಓಕೆ ಕಣೋ ಶ್ಯಾಮ, ನಾನಿವಾಗ ಫೋನ್ ಇಡ್ತೀನಿ. ಇದನ್ನೇ ಮಾತಾಡ್ತಿದ್ರೆ ಎಲ್ಲಿಂದ ಎಲ್ಲೆಲ್ಗೂ ಹೋಗುತ್ತೆ, ಅದಕ್ಕೆ ಪರಿಹಾರನೇ ಇರಲ್ಲ. ಬಾಯ್. ಒಂದು ನಿಮಿಷ, ಆಮೇಲೆ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ. ಹರ್ಟ್ ಮಾಡಿದ್ದಕ್ಕೆ ಸಾರಿ. ಇನ್ನೆಂತ ಹರ್ಟ್ ಆಗಕ್ಕೆ ಸಾಧ್ಯ ಶ್ಯಾಮ? ಸರಿ, ಬಾಯ್. ಇಷ್ಟೆಲ್ಲ ಮಾತಾಡಬಾರ್ದು ಅಂತ ಅನ್ಕೋತೀನಿ, ಆದರೆ ಈ ಶ್ಯಾಮನ್ ಜೊತೆ ಮಾತಾಡಕ್ಕೆ ಹೊರಟ್ರೆ ಎಲ್ಲ ಹೇಳ್ಬಿಡ್ತೀನಿ. ಪಾಪ ಬೇಜಾರು ಮಾಡ್ಕೊಂಡ ಅನ್ಸುತ್ತೆ. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ಶಶಿಕುಮಾರ? ಎಸ್ ಅಂತ ಹೇಳ್ಬಿಡಪ್ಪ, ಆಮೇಲೆ ಏನಿದ್ರು ಮುಂದಿಂದು. ಹರಿ, ಈ ಮದುವೆಗೆ ನಿನ್ನ ತಂಗಿ ಸಾವಿತ್ರಿದು ಸಂಪೂರ್ಣ ಒಪ್ಪಿಗೆ ಇದೆಯಾ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಂದು ಆಲ್ರೆಡಿ ಮದುವೆ ಆಗಿದೆ. ಏನೋ ನನ್ನ ದುರಾದೃಷ್ಟ, ಆಕೆ ಬೇಗ ಹೋಗ್ಬಿಟ್ಲು. ನನ್ನಂತವನು ಒಪ್ಕೊಳ್ಳೋದು ಅಂದರೆ ಅಷ್ಟು ಸುಲಭ ಅಲ್ಲ. ಯಾವುದೇ ಹೆಣ್ಣು ಮಗಳಾಗಲಿ ಎರಡನೇ ಮದುವೆ ಒಪ್ಕೊಳ್ಳೋದು ಅಂದರೆ ಒಂಥರ ಸಂಕಟನೇ. ನೀನು ಮತ್ತೆ ಅಲ್ಲಿಗೆ ಬರ್ತಿದ್ಯಾ ಶಶಿಕುಮಾರ? ನೋಡು, ನಾ ಸಾವಿತ್ರಿ ಹತ್ರ ಇದನ್ನೆಲ್ಲ ಸ್ಪಷ್ಟವಾಗಿ ಮಾತಾಡಿದ್ದೀನಿ. ಅವಳ ಮನಸ್ಸಲ್ಲಿ ಇದೆಲ್ಲ ಏನೂ ಇಲ್ಲ ಕಣೋ. ಅವಳಿಗೂ ಚಿನ್ನದಂಥ ಮನಸ್ಸು. ಅವಳು ಏನಿದ್ರು ವ್ಯಕ್ತಿತ್ವ ಮಾತ್ರ ನೋಡ್ತಾಳೆ ಶಶಿಕುಮಾರ. ನೋಡು, ನಿನಗಿನ್ನೂ ಅನುಮಾನ ಇದ್ದರೆ ಅವಳ ಜೊತೆಗೆ ಮಾತಾಡಿ ಬಗೆಹರಿಸ್ಕೋಬೋದು. ಎಲ್ಲ ಫೈನಲ್ ಆಗೋ ಮೊದಲು ನೀವಿಬ್ಬರು ಕುತ್ಕೊಂಡು ಸರಿಯಾಗಿ ಮಾತಾಡಿದ್ರೆ ಯಾವ ಗೊಂದಲಕ್ಕೂ ದಾರಿ ಇರೋದಿಲ್ಲ. ಏನಂತೀಯ? ಅದು ಒಳ್ಳೆಯದೇ. ನಿನ್ನ ತಂಗಿಗೆ ಯಾವ ಕನ್ಫ್ಯೂಷನ್ನು ಇಲ್ಲ ಅಂದರೆ ನನ್ನ ಕಡೆಯಿಂದ ಏನೂ ತೊಂದರೆ ಇಲ್ಲ ಕಣೋ. ಹಾಗಾದರೆ ನಾಳೆನೇ ಹೆಣ್ಣು ನೋಡೋ ಶಾಸ್ತ್ರ ಮಾಡೋಣವಾ? ಸರಿ, ನಿನ್ನಿಷ್ಟ. ಥ್ಯಾಂಕ್ ಯು ಕಣೋ. ನಾಳೆ ನಿನ್ನ ದಾರಿನೇ ನೋಡ್ತಾ ಇರ್ತೀನಿ ಮನೇಲಿ. ಮನೇಲಿ ಎಲ್ಲರನ್ನು ಕೇಳಿದೆ ಅಂತ ಹೇಳು. ಅಮ್ಮನಿಗೆ ನನ್ನ ನಮಸ್ಕಾರ ತಿಳಿಸು. ನೀನು ಬರ್ತಿದೀಯಾ ಅಂದರೆ ಅಮ್ಮ ತುಂಬಾ ಖುಷಿ ಪಡ್ತಾರೆ ಕಣೋ. ಪಾಪ ಸಾವಿತ್ರಿ ಮದುವೆ ವಿಷಯನ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಕಣೋ. ಈಗ ನಿನ್ನಿಂದಾಗಿ ಈ ಸಂಕಟ ಬಗೆಹರಿದಂಗಾಯ್ತು ಕಣ. ಹೇ, ದೊಡ್ಡ ಮಾತು ಹರಿ. ಇಲ್ಲ ಕಣ, ಸತ್ಯ ಹೇಳಿದೆ. ಸರಿ, ಹಾಗಾದರೆ ನಾನಿನ್ನು ಬರಲಾ?